ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆಡಗಿನ ರೂಪಿನಿಂದಲಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ, ಅಲ್ಲೇ ಆ ಕಡೆ ನೋಡಲ, ಅಲ್ಲಿ ಕೊಡವರ ನಾಡಲ, ಅಲ್ಲಿ ಕೊಡವರ ಬೀಡಲ. ಬನ್ನಿ, ಇದು ಕೊಡಗು. ಭೂತಾಯಿ ದೇವ ಸನ್ನಿಧಿಯನ್ನು ಬಯಸಿ ಬಂದ ತಾಣ. ಕನ್ನಡದ ಜೀವನದಿ ಕಾವೇರಿಯ ತವರೂರು, ಪ್ರಕೃತಿಯ ದೈವ ಸದೃಶ ಜೀವತಾಣ. ಸದಾ ತುಂಬಿ ಹರಿವ ಜಲಪಾತಗಳಿಂದ, ದಟ್ಟ ಕಾನನದಿಂದ, ಖಗ ಮೃಗ ಸಂಕುಲದಿಂದ ತುಂಬಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಕೊಡವರ ವೀರಭೂಮಿ. ಮಂಜಿನ ಪರದೆಯ ಒಳಗೆ ದೇವ ಸನ್ನಿಧಿಯಂತೆ ಮಿರುಗುತ್ತಿದೆ ಕೊಡಗು. ತಂಪಾದ ಹವೆ, ತೆಳು ಮಂಜಿನ ಪರದೆ, ಕಾಲ ಕೆಳಗೆ ತೇಲುತ್ತಾ ಸಾಗುವ ಮೋಡಗಳು, ಇಳಿಯುತ್ತಾ ಏರುವ, ಏರುತ್ತಾ ಇಳಿಯುವ ರಸ್ತೆಗಳು, ಕಾಫಿ, ಮೆಣಸು, ಕಿತ್ತಳೆಯ ಕಂಪು, ಕೊಡವರ ವೀರಗತ್ತಿನ ಸಂಸ್ಕೃತಿ, ಇವೆಲ್ಲ ಕೊಡಗನ್ನು ಕರ್ನಾಟಕದ ಅನನ್ಯ ತಾಣವನ್ನಾಗಿ ಮಾಡಿದೆ. ಬನ್ನಿ, ಈ ವೀರಭೂಮಿಯನ್ನೊಮ್ಮೆ ಸುತ್ತು ಹಾಕೋಣ. ಕೊಡಗಿನ ಇತಿಹಾಸಕ್ಕೆ ಶೌರ್ಯ ಧೈರ್ಯಗಳ ಚಿನ್ನದ ಮೆರುಗಿದೆ. ದೊಡ್ಡ ವೀರರಾಜೇಂದ್ರ, ಚಿಕ್ಕ ವೀರರಾಜೇಂದ್ರ, ಲಿಂಗರಾಜ, ಹೀಗೆ ಕೊಡಗನ್ನು ಆಳಿದ ಅರಸರ ಜೊತೆಗೆ ಕೊಡಗಿನೊಂದಿಗೆ ನೆಂಟು ಬೆಳೆಸಿಕೊಂಡ ಬ್ರಿಟಿಷರ ಪರಂಪರೆಯೂ ಇದೆ. ಇಂಥ ಭವ್ಯ ಇತಿಹಾಸದ ಅನನ್ಯ ತುಣುಕುಗಳು ಇಂದಿಗೂ ಕೊಡಗಿನಲ್ಲಿ ಅಚ್ಚಳಿಯದೇ ನಿಂತಿವೆ. ಬ್ರಿಟಿಷರ ನಂಟನ್ನು ಕೊಡಗಿನಲ್ಲಿ ಇಂದಿಗೂ ಸಾರುತ್ತಿರುವ ಆಂಗ್ಲಿಕನ್ ಚರ್ಚ್, ಸೆಂಟ್ ಆನ್ ಚರ್ಚ್ಗಳು ತಮ್ಮ ಯುರೋಪಿಯನ್ ಗಾಥಿಕ್ ವಿನ್ಯಾಸ ಹಾಗೂ ಭವ್ಯತೆಗಳಿಂದ ನಮ್ಮನ್ನು ಸೆಳೆಯುತ್ತವೆ. ಪ್ರಕೃತಿಯನ್ನು ಆರಾಧಿಸುವ ಕೊಡವರಿಗೆ ದೇವರು ದೈವಗಳಂತೆ ಪ್ರಕೃತಿಯೇ ಪರಮದೈವ. ಕಾವೇರಿಯೇ ಅಮ್ಮ, ದೈವ ಎಲ್ಲವೂ. ಕನ್ನಡದ ಜೀವನದಿ ಕಾವೇರಿ ಹುಟ್ಟುವ ರಮ್ಯ ವಿಹಂಗಮ ತಾಣ ತಲಕಾವೇರಿ ಕೊಡಗಿನ ಪ್ರಮುಖ ಆರಾಧನಾ ಕೇಂದ್ರ. ಬುಗ್ಗೆಯಾಗಿ ಹುಟ್ಟಿ, ತೊರೆಯಾಗಿ ಹರಿದು, ನದಿಯಾಗಿ ನುಗ್ಗಿ,
ಜೀವಜಾಲಕ್ಕೆ ನೀರು ಉಣಿಸುವ ಕಾವೇರಿಯ ಉಗಮ ಸ್ಥಳ ತಲಕಾವೇರಿ. ಕಾವೇರಿ ಒಮ್ಮೆ ಮೈಮುರಿದು ಬಲಕ್ಕೆ ಹೊರಳಿ ಚಿಮ್ಮುವ ಬಲಮುರಿ ಕಾವೇರಿ, ಕನ್ನಿಕೆ ಸುಜ್ಯೋತಿ ನದಿಗಳ ಅಪರೂಪದ ತ್ರಿವೇಣಿ ಸಂಗಮವಾದ ಭಾಗಮಂಡಲ. ಇವೆಲ್ಲ ಕೊಡಗಿನ ಪ್ರಕೃತಿ ರಮ್ಯ ಆರಾಧನಾ ತಾಣಗಳು. ಕಾಡಿನ ನಿಗೂಢತೆಯಲ್ಲಿ ನಿಂತು ಕೊಡವರ ಆರಾಧ್ಯ ದೈವವಾಗಿರುವ ಪಾಡಿ ಇಗ್ಗುತಪ್ಪ ದೇವಾಲಯ, ಇಸ್ಲಾಮಿಕ್ ಮತ್ತು ಗೋಥಿಕ್ ಶೈಲಿಯ ಮಿಶ್ರವಾಸ್ತು ವಿನ್ಯಾಸದ ಓಂಕಾರೇಶ್ವರ ದೇವಾಲಯ, ಅಪ್ರತಿಮ ಕೆತ್ತನೆಗಳಿಂದ ಕಲಾ ಸೌಂದರ್ಯದಿಂದ ನಮ್ಮನ್ನು ಸೆಳೆಯುವ ಭಗಂಡೇಶ್ವರ ದೇವಾಲಯ ಸಮೂಹ, ಶತಮಾನಗಳಿಂದಲೂ ಕೊಡಗಿನ ಜೈನ ಧರ್ಮದ ಕುರುಹಾಗಿ ಉಳಿದುಕೊಂಡು ಬಂದಿರುವ ಮುಳ್ಳೂರಿನ ಜೈನ ಬಸದಿಗಳು, ರಾಮೇಶ್ವರ ದೇವಾಲಯಗಳು ಇವೆಲ್ಲ ಕೊಡಗಿನ ದೈವ ಕೇಂದ್ರಗಳು. ಇಲ್ಲಿನ ನಿಗೂಢ ಪ್ರಕೃತಿ ರಮ್ಯ ಆರಾಧನಾ ಸಂಸ್ಕೃತಿಗೆ, ಭಕ್ತಿಗೆ ಈ ಕೇಂದ್ರಗಳು ಸಾಕ್ಷಿಯಾಗಿವೆ. ಕೊಡಗಿನ ಮನಮೋಹಕ ಕಣಿವೆಗಳ ನಡುವೆ ಬೆಳ್ಳನೆಯ ಮೋಡಗಳು ತಬ್ಬಿ ತೂಗುಯ್ಯಾಲೆಯಾಡುತ್ತಾ ಸಾಗುವ ದೃಶ್ಯವನ್ನು ತೆರೆದಿಟ್ಟು ಅವರ್ಣನೀಯ ಆನಂದ ನೀಡುವ ಮಡಿಕೇರಿಯ ರಾಜಾ ಸೀಟ್. ಚಿಕ್ಕವರು ದೊಡ್ಡವರೆನ್ನದೆ ಪ್ರಕೃತಿಯೊಡನೆ ಒಂದಾಗಿ ಬೆರೆತು ಸುಖಿಸುವ ಅಪರೂಪದ ಅವಕಾಶವನ್ನು ಪ್ರವಾಸಿಗರಿಗೆ ನೀಡುವ ಕಾವೇರಿ ನಿಸರ್ಗಧಾಮ. ಕಾಡಿನ ಆನೆಗಳನ್ನು ನಾಡಿಗೆ ಹೊಂದಿಸಿ ಪಳಗಿಸುವ ದುಬಾರೆ ಅರಣ್ಯಧಾಮ ಮತ್ತು ಕರ್ನಾಟಕದ ಪ್ರಸಿದ್ಧ ವನ್ಯಧಾಮ ನಾಗರಹೊಳೆ ಇವೆಲ್ಲ ಕೊಡಗಿನ ಕಾಡಿನ ಹಾಡುಗಳು. ಕೊಡಗಿನ ಈ ದಟ್ಟ ಕಾಡುಗಳ ನೀರವ ನಿಗೂಢ ಮೌನದಲ್ಲಿ ಜೀರುಂಡೆಗಳ ಸದ್ದು, ಹಕ್ಕಿ ಪಕ್ಷಿಗಳ ಕಲರವಗಳ ನಡುವೆ ಘನ ಗಂಭೀರವಾಗಿ ಓಡಾಡುವ ಮೃಗ ಸಂಕುಲಗಳ ಮಧ್ಯೆ ನಮ್ಮನ್ನು ನಾವು ಮರೆಯುತ್ತೇವೆ. ಕೊಡಗಿನ ಒಡಲ ತುಂಬ ಸುತ್ತಿ ಸುಳಿದು ಜಾರುತ್ತಾ ಹರಿಯುವ ಜರಿ ಜಲಪಾತಗಳು, ಇಲ್ಲಿನ ಕಣಿವೆಗಳ ತುಂಬ ಇವುಗಳದೇ ಸದ್ದು ದರಬಾರು. ಕೆಲವೊಮ್ಮೆ ಜುಳಜುಳನೆ, ಕೆಲವೊಮ್ಮೆ ಭೋರ್ಗರಿದು ಎದೆ ನಡುಗಿಸಿ ಹರಿಯುವ ಕೊಡಗಿನ ಜಲಪಾತಗಳು ರುದ್ರ ರಮಣೀಯವೂ ಹೌದು, ಮನಮೋಹಕವೂ ಹೌದು. ಕೊಡಗಿನಲ್ಲಿ ಝರಿ ಜಲಪಾತಗಳ ಸಾಲು ಸಾಲು ಮೆರವಣಿಗೆಯೇ ಇದೆ. ನೀರ ದೀಪಗಳಂತೆ ಕೊಡಗನ್ನು ಕೊರೆದು ಬೆಳಗಿಸುತ್ತಾ ಬಂದಿರುವ ಈ ಜಲಪಾತಗಳ ಸಾಲಿಗೆ ನಿಲ್ಲುವ ಮನಮೋಹಕ ಅಬ್ಬಿ ಫಾಲ್ಸ್, 160 ಅಡಿಗಳ ಮೇಲಿನಿಂದ ಚಿಮ್ಮಿ ಕೆಳಗೆ ಧುಮುಕುವ ಚಲವರ ಫಾಲ್ಸ್,
ಎದೆ ಜುಮ್ಮೆನ್ನಿಸುವಂತೆ ಯಾರನ್ನೂ ತನ್ನ ಹತ್ತಿರಕ್ಕೂ ಬಿಡದೆ ಬಂಡೆಯಿಂದ ಬಂಡೆಗೆ ಜಾರುತ್ತಾ ಧುಮುಕುವ ಮಲ್ಲಹಳ್ಳಿ ಫಾಲ್ಸ್, ಹಬ್ಬುತ್ತಾ ಹರಿಯುವ ಇರ್ಪು ಫಾಲ್ಸ್, ಇವೆಲ್ಲ ಪ್ರವಾಸಿಗರನ್ನು ಕೊಡಗಿಗೆ ಕೈಬೀಸಿ ಕರೆಯುತ್ತವೆ. ಕೊಡಗು ಚಾರಿಣಿಗರ ಸ್ವರ್ಗ. ಇಲ್ಲಿ ಹಬ್ಬಿ ಹರಡಿರುವ ಬೆಟ್ಟಗುಡ್ಡಗಳನ್ನು, ಕಣಿವೆಗಳನ್ನು ಭೇದಿಸಿ ಮೇಲೇರುವುದೇ ಒಂದು ಸಾಹಸ. ಅಡಿಗಡಿಗೂ ತಡೆಯೊಡ್ಡುವ, ತಡೆದು ಸವಾಲೊಡ್ಡುವ ಇಲ್ಲಿನ ಅಗಾಧ ಪರ್ವತ ಶ್ರೇಣಿಗಳು ಸಾಹಸಿಗರಿಗೆ, ಚಾರಿಣಿಗರಿಗೆ, ಪ್ರಕೃತಿ ಪ್ರಿಯರಿಗೆ ರೋಮಾಂಚನ ಹುಟ್ಟಿಸುವ ತಾಣಗಳು. ಸುಳಿದು ಸುಯ್ಯುವ ಗಾಳಿಯನ್ನು ಹಿಮ್ಮೆಟ್ಟಿಸುತ್ತಾ ನಾನೇರುವೆತ್ತರಕ್ಕೆ ನೀನೇರಬಲ್ಲೆಯ ಎಂದು ಸವಾಲು ಹಾಕುವ, ಕಡಿದಾದ ಬೆಟ್ಟಗಳನ್ನು ಏರುತ್ತಾ ಕಾಡಿನ ನಿಗೂಢವನ್ನು ಭೇದಿಸುತ್ತಾ ಚಾರಣ ಮಾಡುವ ಆ ರಮ್ಯಾದ್ಭುತ ಸವಾಲನ್ನು, ಆನಂದವನ್ನು ಕೊಡಗಿಗೆ ಬಂದೇ ಸವಿಯಬೇಕು. ಕೊಡಗಿನ ಪರ್ವತ ಶ್ರೇಣಿಯ ಮುಕುಟಮಣಿಯಂತಿರುವ ಬ್ರಹ್ಮಗಿರಿ, ಚಾರಣಿಗರಿಗೆ ಪಂತಾಹ್ವಾನ ನೀಡುವ ಪುಷ್ಪಗಿರಿಯ ರಮ್ಯ ಪರ್ವತ ಶ್ರೇಣಿಗಳು, ಕೊಡಗಿನ ಕಾಡು ಬೆಟ್ಟಗಳ ನಿಗೂಢತೆಯನ್ನು ಎದೆ ಬೆಚ್ಚಿಸುವಂತೆ ತೆರೆದಿಡುವ ತಡಿಯಂಡಮೋಳ್, ಇವೆಲ್ಲವೂ ಕೊಡಗಿಗೆ ಬಂದವರಿಗೆ ವಿಶಿಷ್ಟ ಆನಂದ ಅನುಭವ ನೀಡುತ್ತವೆ. ದೇವ ಸನ್ನಿಧಿಯನ್ನು ಏರಿ ಜಯಿಸಿದ ಸಾರ್ಥಕ ಭಾವವನ್ನು ಎದೆಯೊಳಗೆ ಮೂಡಿಸುತ್ತವೆ. ಹಿಂದೊಮ್ಮೆ ತನ್ನ ಅಗಾಧ ಕಾಡು ಬೆಟ್ಟಗುಡ್ಡಗಳ ಕಾರಣದಿಂದ ಭೇದಿಸಲು ಸಾಧ್ಯವಾಗದ ಪ್ರದೇಶ ಎಂದೇ ಗುರುತಿಸಿಕೊಂಡಿದ್ದ ಕೊಡಗು ಈಗ ತನ್ನ ಒಡಲಿಗೆ ಬರುವ ಪ್ರವಾಸಿಗರಿಗೆ, ಚಾರಣಿಗರಿಗೆ, ಪ್ರಕೃತಿ ಪ್ರಿಯರಿಗೆ ಅನೇಕ ಸೌಕರ್ಯಗಳು, ಸೌಲಭ್ಯಗಳನ್ನು ತುಂಬಿಕೊಂಡಿದೆ. ಅತ್ಯುತ್ತಮವಾದ ಜಂಗಲ್ ರೆಸಾರ್ಟ್ಸ್ಗಳು, ಹೋಮ್ ಸ್ಟೇಗಳು, ಸರ್ಕಾರಿ ಅತಿಥಿ ಗೃಹಗಳು ಕೊಡಗಿನ ತುಂಬ ಇದ್ದು ಬರುವ ಪ್ರವಾಸಿಗರಿಗೆ ಅತ್ಯುತ್ತಮವಾದ ಊಟ, ವಸತಿ ಸೌಕರ್ಯಗಳನ್ನು ನೀಡುತ್ತಿವೆ. ಬೆಂಗಳೂರು, ಮೈಸೂರು, ಮಂಗಳೂರುಗಳಿಂದ ಕೊಡಗಿಗೆ ಅತ್ಯುತ್ತಮ ರಸ್ತೆ ಸಂಪರ್ಕವಿದ್ದು ಅಕ್ಟೋಬರ್ನಿಂದ ಜನವರಿ ತಿಂಗಳು ಕೊಡಗನ್ನು ವೀಕ್ಷಿಸಲು ಅತ್ಯಂತ ಸೂಕ್ತವಾದ ಕಾಲವಾಗಿದೆ. ಇದು ಕೊಡಗು. ಕಾಡಿನ ನಿಗೂಢ ಮೌನ, ಹಬ್ಬಿ ಹರಡಿರುವ ಅಗಾಧ ಪರ್ವತ ಪಂಕ್ತಿ, ಭೋರ್ಗರೆದು ದುಮ್ಮಿಕ್ಕುವ ಝರಿ ಜಲಪಾತಗಳು, ಕೊಡವರ ವೀರಗತ್ತಿನ ಹಾಡು, ಕುಣಿತ, ಆರಾಧನೆಗಳೆಲ್ಲವೂ ಸೇರಿ ಕೊಡಗನ್ನು ಈ ಭೂಮಿಯ ಒಂದು ಸುಂದರ ತಾಣವನ್ನಾಗಿ ಮಾಡಿವೆ. ಬನ್ನಿ, ನಿಮಗಿದೋ ಕೊಡಗು ಎಂಬ ದೇವ ಸನ್ನಿಧಿಗೆ ಸ್ವಾಗತ.